ಈಗ ಚಿಕನ್ ಮಂದಿ ಮಾಡೋಣ. ಒಂದು 10 ಲವಂಗ, ಒಂದು 4 ಪೀಸ್ ಚಕ್ಕೆ, ಒಂದು 4 ಏಲಕ್ಕಿ, ಒಂದು ಸ್ಟಾರ್ ಅನೀಸ್, ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಒಂದು ಸ್ಪೂನು ಧನಿಯಾ, ಒಂದು 15 ಮೆಣಸಿನಕಾಯಿ ಹಾಕ್ಕೊಂಡು ಇದ್ರ ಲೈಟಾಗಿ ಬಿಸಿ ಮಾಡ್ಕೊಂಬಿಡೋಣ. ಬಿಸಿ ಆಯಿತು, ಇದನ್ನು ನೈಸಾಗಿ ರುಬ್ಬಿಡೋಣ. ಇದೊಂದು ಪಾತ್ರೆ ಇಟ್ಕೊಂಡು 100 ml ಎಣ್ಣೆ ಹಾಕ್ಕೊಂತೀನಿ. ಒಂದೆರಡು ಬಿರಿಯಾನಿ ಎಲೆ, ಒಂದು 200 ಗ್ರಾಮ್ ಈರುಳ್ಳಿ ಹಾಕ್ಕೊಂತೀನಿ. ಇದನ್ನು ಮುಕ್ಕಾಲು ಹೋಗ ಹುರ್ಕೊಳ್ಳೋಣ. ಇದನ್ನು ಒಂದು ನಿಮಿಷಕ್ಕೆ ಒಂದು ಸರ್ತಿ ತಿರ್ಸ್ತಾ ಇರ್ಬೇಕು ಈರುಳ್ಳಿ. ಒಂದು 10 ನಿಮಿಷ ಆಗುತ್ತೆ ಈರುಳ್ಳಿ ಬರೋಕ್ಕೆ. ಈಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಒಂದು 200 ಗ್ರಾಮ್ ಟೊಮೆಟೊ ಹಾಕ್ಕೊಳ್ಳೋಣ. ಇದೊಂದು 5 ನಿಮಿಷ ಹುರ್ಕೊಳ್ಳೋಣ. ಇದನ್ನು ಟೊಮೆಟೊ ಸಾಫ್ಟ್ ಆಗಲಿ. ಒಂದು 100 ಗ್ರಾಮ್ ಮೊಸರು ಹಾಕ್ಕೊಂತೀನಿ. ಒಂದು 2 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂತೀನಿ. ಅದು ತೂಕದಲ್ಲಿ ಎಷ್ಟು ಬರುತ್ತೆ ಅಂದರೆ 75 ಗ್ರಾಮ್ ಬರುತ್ತೆ. ವಿಡಿಯೋ ಕಟ್ಟಾಗಿದೆ. ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಂತೀನಿ. 1ಕ್ಕೆ 2ರಷ್ಟು ನೀರು. ಅಂದರೆ 1 ಕಪ್ ನೀರಿಗೆ, ಅಕ್ಕಿಗೆ 2 ಕಪ್ ನೀರು. ಅಕ್ಕಿ ನೆನೆ ಹಾಕೊಂಬಿಡೋಣ ಈ ಟೈಮಲ್ಲಿ. ರುಬ್ಬಿರೋ ಮಸಾಲೆಯಲ್ಲಿ 1.5 ಸ್ಪೂನು ಮಸಾಲೆ ಹಾಕೊಳ್ಳೋಣ. ಇದಕ್ಕೆ ಉಳಿದಿರೋದು ಮಂದಿಗೆ ಬೇಕು, ಚಿಕನಿಗೆ. ಚಿಕನು ಒಂದು 15 ನಿಮಿಷ ಈ ಮಸಾಲೆಯಲ್ಲಿ ಬೇಯಿಸ್ಕೊಂಬಿಡೋಣ. ಹದಿನೈದು ನಿಮಿಷ ಆಯಿತು. ಚಿಕನ್ ತೆಗೆದುಬಿಡೋಣ ಹೊರಗಡೆ.
ಅಕ್ಕಿ ಹಾಕೊಳ್ಳೋಣ. ಒಂದು ಸತಿ ಕಲಸಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಡೋಣ ಇದನ್ನು. ಈಗ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಉಳಿದಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪು, 1 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು 50 ml ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದನ್ನು. ರೈಸಿಗೂ ನೀರಿಗೂ ಲೆವೆಲ ಬಂತು. ಒಂದು ಸತಿ ಕಲಿಸ್ಬಿಟ್ಟು ಸೆಂಟ್ರಲ್ಲಿ ಒಂದು ಸತಿ ಕಲಿಸಿದ್ದೆ ಅದನ್ನು. ಈಗ ಒಂದು ಸತಿ ಕಲಸಿ ದಮ್ಮಿಗೆ ಹಾಕ್ಬಿಡೋಣ. ಇದೊಂದು 15 ನಿಮಿಷ ದಮ್ಮ ಆಗ್ಬಿಡಲಿ. 10 ನಿಮಿಷದಲ್ಲೇ ಬರುತ್ತೆ, ಚೆಕ್ ಮಾಡ್ಬೇಕು. ಒಂದು 10 ನಿಮಿಷದಲ್ಲಿ. ಈಗ ಚಿಕನಿಗೆ ಮಸಾಲೆ ಹಚ್ಕೊಳ್ಳೋಣ. ಕ್ಲೀನಾಗಿ ಒಂದೊಂದೇ ಹಚ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಈ ಒಲೆ ಹಚ್ಚಿ ಒಂದು ದೋಸೆ ತವ ಇಟ್ಕೊಂಡು ಒಂದು 50 ml ಎಣ್ಣೆ ಹಾಕ್ಕೊಂತೀನಿ. 50ರಿಂದ 100 ml. ಈಗ ಚಿಕನ್ ಅದರೊಳಗಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಕಡೆ. ಇದನ್ನು ತಿರ್ಸಿ ಬೇಯಿಸ್ಬೇಕು. ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಇದನ್ನು. ಕಡೆ ಒಲೆಯಲ್ಲಿ ಬಿರಿಯಾನಿ ರೆಡಿ ಆಯಿತು. ಒಲೆ ಆಫ್ ಮಾಡೋಣ ಅದನ್ನು. ಚಿಕನ್ ಮಂದಿ ರೆಡಿ ಆಯಿತು. ಈಗ ರೈಸ್ ಒಳಗೆ ಇಟ್ಕೊಂಬಿಡೋಣ ಅದನ್ನು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದನ್ನೊಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಚಿಕನೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ರೆಡಿ ಆಯಿತು ಚಿಕನ್ ಮಂದಿ. ಈಗ ಊಟ ಮಾಡೋದೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.